ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮತ್ತು ಇವತ್ತೊಂದಷ್ಟು ಬ್ಲೌಸ್ಗಳನ್ನ ನಿಮಗೆ ನಾನು ತೋರಿಸ್ಬೇಕಾಗಿತ್ತು. ಹೇಗೆ ಅಂತಂದರೆ ಪೂರ್ತಿ ಹ್ಯಾಂಡ್ ವರ್ಕ್ ಮಾಡಿರೋಂಥ ಬ್ಲೌಸ್ಗಳು. ಇದ್ರದ್ದು ಡಿಸೈನ್ಸ್ ಎಲ್ಲ ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಅದನ್ನು ತೋರಿಸ್ಕೊಡ್ತೀನಿ. ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿದು. ಇದು ಮೈಸೂರು ಸಿಲ್ಕ್ ಸ್ಯಾರಿ ಬ್ಲೌಸು, ಜೊತೆಗೆ ಇದು ಹ್ಯಾಂಡ್ ವರ್ಕ್ ಕೂಡ ಮಾಡಿಸಿದ್ದೀವಿ. ಈ ಕ್ಲಾತ್ಗೆ ನೋಡಿ ಈ ಥರ ವರ್ಕ್ ಬಂದಿದೆ. ಇದು ಕ್ಲಾತ್ ಕೂಡ ಮೈಸೂರು ಸಿಲ್ಕ್ ಕ್ಲಾತು. ಇನ್ನು ಕಲರ್ ಡೈಯಿಂಗ್ ಮಾಡಿಸಿರೋದು, ಇದು ಕಲರ್ ತೊಗೊಂಡು ಡೈಯಿಂಗ್ ಮಾಡಿಸಿರೋದು. ಬಟ್ ಇದು ಹೊಲ್ದಾದ್ಮೇಲೆ ಹೇಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಇದೊಂದಷ್ಟಿತ್ತು, ಹಾಗಾಗಿ ವರ್ಕ್ ಮಾಡೋಣ. ಬ್ಯಾಕ್ ಸ್ಲೀವ್ಸು ಅಷ್ಟೆಲ್ಲ ಇತ್ತಲ್ಲ, ಸೊ ಒಂದೊಂದು ಡಾಟ್ ಹಾಕಿ ವರ್ಕ್ ಮಾಡಿದ್ದೀನಿ. ವಿತ್ ಪೈಪಿಂಗ್ ಮಾಡಿ ಸ್ಟಿಚ್ ಮಾಡ್ತೀವಿ ಇದನ್ನು. ಇದೊಂಥರ ಚೆನ್ನಾಗಿದೆ ವರ್ಕು, ಒಂಥರ ರೇರ್ ಡಿಸೈನ್ಸ್ ಅಂತಲೇ ಹೇಳ್ಬೋದು. ನಿಮಗೆ ಜಾತ್ರೆ ಥರ ಮತ್ತೊಂದು ತಂದ ಆ ಥರ ಇರಲ್ಲ ಈ ವರ್ಕ್ಗಳು. ಮತ್ತು ಹಾಗಾಗಿ ಇನ್ನೊಂದು ವರ್ಕು, ಇದು ವೈಟ್ ವೆಲ್ವೆಟ್ ಮೇಲೆ ಲಾಸ್ಟ್ ಟೈಮ್ ವಿಡಿಯೋ ಕೂಡ ಮಾಡಿದ್ದೀನಿ. ಇದ್ರದ್ದು ವರ್ಕ್ ಮಾಡಬೇಕಾದ್ರೆ ವಿಡಿಯೋ ಕೂಡ ಮಾಡಿದ್ದೀನಿ. ವೈಟ್ ವೆಲ್ವೆಟ್ ಕ್ಲಾತ್ ಮೇಲೆ ವರ್ಕ್ ಮಾಡಿರೋಂಥದ್ದು ನೋಡಿ. ಪರ್ಪಲ್ ವರ್ಕ್ ಇದು ಸಾಮಾನ್ಯವಾಗಿ ಟ್ಯಾಗ್ ಇಲ್ಲಿ ಪ್ಲೈನ್ ಆಗುತ್ತೆ ಅಂತೇಳಿ ನಾನು ಇಲ್ಲಿ ವಿ ಶೇಪ್ ಕೊಡಿಸ್ಬಿಟ್ಟು ಇಲ್ಲಿ ಟ್ಯಾಗ್ ಮಾಡ್ತೀವಿ. ಇದು ಸ್ಟಿಚಿಂಗ್ ಆದಮೇಲೆ ಕೂಡ ನಿಮಗೆ ಒಂದೊಂದು ವೀಡಿಯೋಗಳು ಮಾಡ್ತೀನಿ ಹೇಗಿರುತ್ತೆ ಅಂತ ನೋಡಿ. ಈ ಥರ ವರ್ಕ್ ಬಂದಿದೆ. ಬೀಡ್ಸ್ ಜಾಸ್ತಿ ಹಾಕಿಲ್ಲ, ಆದರೆ ಕೆಲವೊಂದು ಬೀಡ್ಸ್ ಹಾಕಲೇಬೇಕಾಗುತ್ತೆ. ಹಾಕಲಿಲ್ಲ ಅಂದರೆ ಚೆನ್ನಾಗೂ ಕಾಣಿಸಲ್ಲ. ಹಾಗಾಗಿ ಸ್ಲೀವ್ಸು ಬಂದು ನೋಡಿ ಈ ಥರ ಇದೆ ಸ್ಲೀವ್ಸು. ಇದು ಕೆಳಗಡೆ ಬಾರ್ಡರ್ ಬರುತ್ತೆ, ಕೆಳಗಡೆ ಬಾರ್ಡರ್. ಇದು ತುಂಬಾ ಚೆನ್ನಾಗಿ ಬಂದಿದೆ ವರ್ಕು, ಅಂದರೆ ಅಫಿಷಿಯಲ್ ಆಗಿ ಬರುತ್ತೆ ಈ ವರ್ಕು. ನೆಕ್ಸ್ಟ್ ಇನ್ನೊಂದು ಅದೇ ವೆಲ್ವೆಟ್ ಮೇಲೆ ವೈನ್ ಕಲರು, ಆನಿಯನ್ ಕಲರ್ ಸ್ಯಾರಿ ಇತ್ತು, ಹಾಗಾಗಿ ವೈನ್ ಕಲರ್ ಬ್ಲೌಸ್ ಮಾಡೋಣ ಅಂತೇಳಿ ಇದನ್ನು ಮಾಡಿರೋದು. ಇದು ಅಷ್ಟೇ ತುಂಬ ಡಿಫ್ರೆಂಟಾಗಿದೆ ವರ್ಕು. ನೋಡಿ ಶೇಪೆಲ್ಲ ಈ ಥರ ಇದೆ, ತುಂಬ ಚೆನ್ನಾಗಿದೆ ವರ್ಕ್. ನೋಡಿ ವರ್ಕು ಈ ಥರ ಬರುತ್ತೆ. ಮತ್ತು ಸ್ಲೀವ್ಸ್ಗೆ ಬಂದು ಈ ಥರ ಬರುತ್ತೆ. ಸ್ಲೀವ್ಸ್ಗೆ ಈ ಥರ ಒಂದೊಂದು ಬುಟ್ಟ ಕೊಟ್ಟು ಸ್ಲೀವ್ಸ್ಗೆ ನೋಡಿ ಕೆಳಗಡೆ ಬಾರ್ಡರ್ ಬಂದಿದೆ. ಈ ಥರದ್ದು ಒಂದು ವರ್ಕು. ನೆಕ್ಸ್ಟ್ ಇನ್ನೊಂದು, ಇದನ್ನು ಕೂಡ ನಾನು ಮಾಡಬೇಕಾದ್ರೆ ವಿಡಿಯೋ ಮಾಡಿದ್ದೆ. ಇದು ರೌಂಡ್ ಶೇಪ್ ಮಾಡಿದರು ಅಂತೇಳಿ, ನನಗೆ ರೌಂಡ್ ಶೇಪ್ ಇಷ್ಟ ಆಗಲ್ಲ. ಇದು ಎರಡು ಬ್ಲೌಸ್ ಕೊಟ್ಟಿದ್ರು, ಎರಡಕ್ಕೂ ರೌಂಡ್ ಶೇಪ್ ಆದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಪಾಟ್ ನೆಕ್ ಮಾಡಿಬಿಟ್ಟೆ. ಪಾಟ್ ನೆಕ್ಗೆ ನೋಡಿ ಇದು ಸ್ವಲ್ಪ ಬೀಡ್ಸ್ಗಳನ್ನ ಹಾಕಿಸಿ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿಸಿದ್ದೀನಿ. ಈ ಥರದ್ದು ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದ್ಸರಿ ಕಾಮೆಂಟ್ ಮಾಡಿ ಆಯಿತಾ. ಸ್ಲೀವ್ಸಿಗೆ ಬಂದು ಈ ಥರ ಮಾಡಿಸಿದ್ದೀನಿ. ಇದು ಕೆಳಗಡೆ ಬರುತ್ತೆ, ಈ ಥರ ಸ್ಲೀವ್ಸ್ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಈ ಥರ ಬರುತ್ತೆ ಸ್ಲೀವ್ಸ್ಗೆ ವಿತ್ ಹ್ಯಾಂಡ್ ವರ್ಕ್. ನಾನು ಇವಾಗ ಏನು ತೋರಿಸಿದ್ದೀನಿ ಇದೆಲ್ಲ ಹ್ಯಾಂಡ್ ವರ್ಕ್ ಬ್ಲೌಸು. ಕ್ರೇಪ್ ಸಿಲ್ಕ್ ಸ್ಯಾರಿ ಇದು, ಅಂದರೆ ಇದು ನೋಡೋಕ್ಕೆ ಒಂಥರ ಮೈಸೂರು ಸಿಲ್ಕು, ಅಂದರೆ ಮಿನಿ ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್ ಬರಲ್ಲ. ಈ ಮೈಸೂರು ಸಿಲ್ಕ್ ಸ್ಯಾರಿಗೆ ಈ ಥರ ವರ್ಕ್ ಮಾಡಿರೋದು ಆಯಿತಾ. ಈ ವರ್ಕು ಈ ಮೈಸೂರು ಸಿಲ್ಕ್ ಸ್ಯಾರಿಗೆ ಬಂದಿರೋದು. ವೆಲ್ವೆಟ್ ಬ್ಲೌಸ್ ಪೀಸ್ ತೊಗೊಂಡು ವರ್ಕ್ ಮಾಡಿದ್ದಾರೆ. ಹಾಗಾಗಿ ಇದು ಇವಾಗ ಹೊಸದಾಗಿ ಬಂದಿದೆ. ಸಾಮಾನ್ಯವಾಗಿ ನಾನು 2ನೇ ಬ್ಲೌಸ್ ಸ್ಯಾರಿ ಮಾಡ್ತಿರೋದು. ಆಲ್ರೆಡಿ ತುಂಬ ದಿವಸದಿಂದ ಇದು ನಾನು ನೋಡಿರಲಿಲ್ಲ, ಇವಾಗ ಬಂದಿದೆ. ಯಾವುದೇ ಹೊಸದಾಗಿ ಬಂದರೂ ನಮಗೆ ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಈ ಥರ ಕ್ಲಾತು. ಇದು ಮೈಸೂರು ಸಿಲ್ಕ್ ಸ್ಯಾರಿ, ಇದು ಮಿನಿ ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಮಿನಿ ಮೈಸೂರು ಸಿಲ್ಕ್ ಸ್ಯಾರಿ. ನಿಮ್ಗೆ ಯಾರಿಗಾದ್ರೂ ಈ ಡಿಸೈನ್ಸ್ ಎಲ್ಲ ಇಷ್ಟ ಆದರೆ ಒಂದ್ಸಲ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಗೇನಾದರೂ ಬೇಕಾ ಅಂತ. ಅಥವಾ ನೀವು ಬೇರೆ ನನ್ನ ಹತ್ರನೇ ಮಾಡಿಸ್ಬೇಕು ಅಂತೇನಿಲ್ಲ, ಬೇರೆ ಎಲ್ಲೇ ಮಾಡಿಸಿದ್ರೂ ಈ ಡಿಸೈನ್ ತೆಗೆದಿಟ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ, ನಿಮಗೆ ಯೂಸ್ ಆಗುತ್ತೆ.